ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳು ಹೊರಗಿನಿಂದ ನೋಡಿದಾಗ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸುವ ಅಗತ್ಯ ಇದೆ. ಯಾಕೆಂದರೆ ನಿಮ್ಮ ಆತುರ, ನಿಮ್ಮ ನಂಬಿಕೆ ಅಥವಾ ನಿಮ್ಮ ಒಳ್ಳೆಯ ಮನಸ್ಸನ್ನು ಯಾರಾದರೂ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾರಾದರೂ ದೊಡ್ಡ ಭರವಸೆ ನೀಡಿದರೂ ಕೂಡ ಅದನ್ನು ತಕ್ಷಣ ನಂಬೇಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಿ. ವಿಶೇಷವಾಗಿ ಹಣ, ಕುಟುಂಬ, ಸಂಬಂಧ ಮತ್ತು ಕೆಲಸದ ವಿಷಯದಲ್ಲಿ ಆತುರದ ನಿರ್ಧಾರಗಳಿಂದ ದೂರ ಇರಿ. ಮೀನರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಹಳೆಯ ಘಟನೆ ಮತ್ತೆ ನೆನಪಾಗಬಹುದು. ಬಹಳ ದಿನಗಳಿಂದ ಮುಚ್ಚಿ ಹೋಗಿದ್ದ ಒಂದು ವಿಷಯದ ಬಗ್ಗೆ ಮತ್ತೆ ಚರ್ಚೆ ಆರಂಭ ಆಗಬಹುದು. ಕುಟುಂಬದಲ್ಲಿ ಯಾರಾದರೂ ಒಬ್ಬರ ಜವಾಬ್ದಾರಿ, ಅವರ ನಿರ್ಧಾರ ಅಥವಾ ಹಿಂದಿನ ನಡೆ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಬಹುದು. ಮೊದಲಿಗೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು, ಆದರೆ ಸ್ವಲ್ಪ ಸಮಯದ ನಂತರ ಅನಿರೀಕ್ಷಿತವಾದ ಒಂದು ಮಾತು ಅಥವಾ ಒಂದು ಮಾಹಿತಿ ಇಡೀ ಪರಿಸ್ಥಿತಿಯನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮೌನವಾಗಿದ್ದ ವ್ಯಕ್ತಿಯೊಬ್ಬರು ಕೊನೆಗೆ ಮಾತನಾಡಬಹುದು. ಈ ವ್ಯಕ್ತಿಯ ಮಾತಿನಿಂದ ಹಿಂದೆ ನಡೆದ ಕೆಲವು ಘಟನೆಗಳ ನಿಜವಾದ ಕಾರಣ ಕೂಡ ನಿಮಗೆ ಅರ್ಥ ಆಗ್ಬೋದು. ಯಾರೋ ಒಬ್ಬರು ಬಹಳ ಸಮಯದಿಂದ ಮರೆ ಮಾಡಿಕೊಂಡಿದ್ದ ವಿಷಯವನ್ನು ಹೊರಗೆ ಬರುವ ಸಾಧ್ಯತೆ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರ ದೃಷ್ಟಿಕೋನ ಕೂಡ ಬದಲಾಗಬಹುದು. ಮೀನರಾಶಿಯವರ ಪ್ರೀತಿಯ ವಿಚಾರಕ್ಕೆ ಬಂದರೆ, ಈ ಸಂಬಂಧದಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ಭಾವನೆಗಳು ಮೂಡಬಹುದು. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಕುಟುಂಬದ ವಿಚಾರ, ನಿಮ್ಮ ಪ್ರೀತಿ ಭಾವನೆಗಳು ಈ ಜೀವನದ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ. ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೂ ಕೂಡ ಕುಟುಂಬದ ಎಲ್ಲರೂ ಅದೇ ರೀತಿಯಲ್ಲಿ ಯೋಚಿಸಬೇಕಂತೇನಿಲ್ಲ. ಮದುವೆಯ ಬಗ್ಗೆ ಮಾತುಕತೆ ನಡೀತಾ ಇದ್ದರೆ ಹಿರಿಯರ ಅಭಿಪ್ರಾಯ ಪ್ರಮುಖವಾಗಬಹುದು. ಮೊದಲಿಗೆ ವಿರೋಧದಂತೆ ಕಾಣುವ ಒಂದು ಮಾತು ನಂತರ ನಿಮ್ಮ ಪರವಾಗಿ ತಿರುಗಬಹುದು. ಕೆಲವರಿಗೆ ಹಠಾತ್ತಾಗಿ ಮದುವೆಯ ಪ್ರಸ್ತಾಪ ಬರಬಹುದು. ಇನ್ನು ಕೆಲವರಿಗೆ ಈಗಾಗಲೇ ನಡೆದಿದ್ದ ಮಾತುಕತೆ ಹೊಸ ತಿರುವು ಪಡಿಬಹುದು. ಬಹಳ ಮುಖ್ಯವಾಗಿ ಹಳೆಯ ಪ್ರೀತಿಯ ವಿಷಯ ಮತ್ತೆ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸೂಚನೆ ಕೂಡ ಕಾಣಬಹುದು. ನೀವು ಹಿಂದೆ ಪ್ರೀತಿಸಿದ ವ್ಯಕ್ತಿಯೊಬ್ಬರಿಗೆ ಸಂಪರ್ಕ ಸಂಪೂರ್ಣವಾಗಿ ಕಳೆದು ಹೋದರೂ ಕೂಡ ಅವರ ನೆನಪು ಮತ್ತೆ ಮತ್ತೆ ಬರಬಹುದು. ಯಾರಾದರೂ ಅವರ ಹೆಸರನ್ನು ಹೇಳೋದು, ಹಳೆಯ ಫೋಟೋ ಕಣ್ಣಿಗೆ ಬೀಳೋದು, ನೀವು ಇಬ್ಬರು ಭೇಟಿ ಮಾಡುತ್ತಿದ್ದ ಎಲ್ಲವೂ ಕೂಡ ನೆನಪಾಗೋದು, ಅಥವಾ ಯಾವುದೇ ಕಾರಣಕ್ಕೆ ಆ ವ್ಯಕ್ತಿಯ ಒಂದು ಬಿರುಕು ಅನ್ನೋದು ಸಂಭವಿಸಿರಬಹುದು. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಕುಟುಂಬದೊಳಗಿನ ತಪ್ಪು ಗ್ರಹಿಕೆ. ಯಾರಾದರೂ ನಿಮ್ಮ ಬಗ್ಗೆ ಅಪೂರ್ಣ ಮಾಹಿತಿಯನ್ನು ಮತ್ತೊಬ್ಬರಿಗೆ ಹೇಳಿರಬಹುದು. ನಿಮ್ಮ ಮಾತನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಮಾಡದ ತಪ್ಪಿಗೂ ನಿಮ್ಮ ಮೇಲೆ ಆರೋಪ ಬಂದಿರಬಹುದು. ಮೌನವೇ ಅತ್ಯಂತ ಬಲವಾದ ಉತ್ತರವಾಗಿರುತ್ತೆ. ಕಾಲ ಕಳೆದಂತೆ ನಿಜವಾದ ವಿಷಯ ಹೊರಬರುತ್ತೆ. ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೊಬ್ಬರು ನಿಮ್ಮ ಪರವಾಗಿ ಮಾತನಾಡಬಹುದು. ಹಿರಿಯ ಸದಸ್ಯರ ಮನಸ್ಸು ಬದಲಾಗಬಹುದು. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದಲೇ ಬೆಂಬಲ ದೊರೆಯಬಹುದು. ಇದರಿಂದ ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುವ ಸಾಧ್ಯತೆ ಇದೆ. ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಹಣಕಾಸು. ಬಾಕಿ ಉಳಿದಿರುವ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿರೀಕ್ಷಿಸಿದ್ದ ಪಾವತಿ ಅಥವಾ ಹಣದ ವಿಷಯದಲ್ಲಿ ಚಲನವಲನ ಕಾಣಬಹುದು. ಆದರೆ ಹಣ ಬಂದ ತಕ್ಷಣ ದೊಡ್ಡ ಖರ್ಚು ಮಾಡಬೇಡಿ. ನಿಮ್ಮ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಹಣವನ್ನು ಬಳಸ್ಕೊಳ್ಳಿ. ವ್ಯಾಪಾರ ಮಾಡುವವರು ಹೊಸ ಅವಕಾಶಗಳನ್ನು ಪಡಿಬಹುದು. ಆದರೆ ಯಾರೊಂದಿಗಾದರೂ ಕೂಡ ನೀವು ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಕೇವಲ ಮಾತಿನ ಮೇಲೆ ನಂಬಿಕೆ ಇಟ್ಟು ಹಣ ಹೂಡುವ ಅಭ್ಯಾಸವನ್ನು ಬಿಟ್ಬಿಡಿ. ಮೀನರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಮೊದಲಿಗೆ ಗೊಂದಲದಂತೆ ಕಾಣ್ಬೋದು, ಆದರೆ ನಂತರ ಅವುಗಳ ಹಿಂದೆ ಒಂದು ಉತ್ತಮ ಕಾರಣ ಇತ್ತು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಭಯಪಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಜ್ಯೋತಿಷ್ಯವು ಸಾಧ್ಯತೆಗಳನ್ನು ಮಾತ್ರ ರೂಪಿಸುತ್ತೆ. ನಿಮ್ಮ ಮನಸ್ಸಲ್ಲಿ ಸಕಾರಾತ್ಮಕತೆಯನ್ನು ಇಟ್ಕೊಳ್ಳಿ. ನಿಮ್ಮನ್ನು ನೋಯಿಸಿದವರ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗಿರಿ. ನಿಮ್ಮ ಸಮಯ ಬಂದಾಗ ಸತ್ಯವೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಮೀನರಾಶಿಯ ಬಂಧುಗಳೇ, ಈಗ ನಿಮ್ಮ ಜೀವನದ ಮತ್ತೊಂದು ಪ್ರಮುಖ ಭಾಗದ ಬಗ್ಗೆ ಮಾತನಾಡೋಣ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಉಳಿದಿರುವ ಒಂದು ಪ್ರೇಮ ಕಥೆ ಮತ್ತು ನಿಮ್ಮ ಮುಂದೆ
ಈಗ ಬರಬಹುದು. ನೀವು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರೆತೀನಿ ಅಂತ ಅಂದ್ಕೊಂಡಿರಬಹುದು. ಆದರೆ ಕೆಲವು ನೆನಪುಗಳು ಅಷ್ಟು ಸುಲಭವಾಗಿ ಮನಸ್ಸಿಂದ ಅಳಿದು ಹೋಗೋದಿಲ್ಲ. ಹಠಾತ್ತಾಗಿ ಆ ವ್ಯಕ್ತಿಯ ನೆನಪು ಬರೋದು, ಅವರೊಂದಿಗೆ ಸಂಬಂಧಿಸಿದ ಹಾಡು ಕೇಳೋದು, ಹಳೆಯ ಸಂದೇಶ ಕಣ್ಣಿಗೆ ಬೀಳೋದು, ಇವೆಲ್ಲವೂ ಕೂಡ ಆಗ್ಬೋದು. ಸಾಮಾನ್ಯವಾಗಿ ಕಾಣುವ ಒಂದು ಸಣ್ಣ ಘಟನೆ ನಿಮ್ಮ ಹಳೆಯ ಭಾವನೆಗಳನ್ನು ಎಬ್ಬಿಸ್ಬೋದು. ಇದರಿಂದ ನೀವು ಗೊಂದಲಕ್ಕೊಳಗಾಗ್ಬೋದು. ನಾನು ಮತ್ತೆ ಆ ವ್ಯಕ್ತಿಯನ್ನು ಏಕೆ ನೆನೆಸ್ಕೊಳ್ತೀನಿ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಪ್ರತಿಯೊಂದು ನೆನಪು ಕೂಡ ಆ ವ್ಯಕ್ತಿ ಮರಳಿ ಬರ್ತಾರೆ ಅಂತ ಅರ್ಥ ಅಲ್ಲ. ಕೆಲವೊಂದು ನಮ್ಮ ಮನಸ್ಸು ಪೂರ್ಣಗೊಳ್ಳದ ಕಥೆಯನ್ನು ಮತ್ತೆ ನೆನಪಿಸುತ್ತೆ. ಆ ಸಂಬಂಧದಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅವಕಾಶ ಆಗಿರಬಹುದು. ಒಂದು ವೇಳೆ ಆ ವ್ಯಕ್ತಿಯಿಂದಲೇ ಸಂಪರ್ಕ ಬಂದರೆ ತಕ್ಷಣ ಭಾವನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ. ಅವರ ಉದ್ದೇಶ ಏನು, ಹಿಂದಿನ ಸಮಸ್ಯೆಗಳೇನು, ನಿಜವಾಗಿಯೂ ಕೂಡ ಬದಲಾಗಿದ್ದಾರಾ, ಮತ್ತು ಅದೇ ಪರಿಸ್ಥಿತಿಯಲ್ಲಿ ಎದುರಾಗ್ತಾ ಇದ್ದಾರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಕುಟುಂಬದ ವಿಷಯದಲ್ಲಿ ಕೂಡ ಒಂದು ದೊಡ್ಡ ತಿರುವು ಅನ್ನೋದು ಬರಬಹುದು. ಬಹಳ ದಿನಗಳಿಂದ ಮಾತನಾಡುತ್ತಿದ್ದ ಕುಟುಂಬ ಸದಸ್ಯರು ಒಂದೇ ಕಡೆ ಸೇರಬೇಕಾದ ಪರಿಸ್ಥಿತಿ ಕೂಡ ಬರಬಹುದು. ಆರಂಭದಲ್ಲಿ ಮಾತುಕತೆ ಕಠಿಣ ಆಗಬಹುದು. ಹಳೆಯ ವಿಚಾರಗಳು ಮತ್ತೆ ಹೊರಬರ್ಬೋದು. ಯಾರು ಏನು ಹೇಳಿದರು, ಯಾವ ನಿರ್ಧಾರ ಯಾರಿಂದ ತೆಗೆದುಕೊಳ್ಳಲಾಯಿತು, ಯಾರಿಂದ ಅನ್ಯಾಯ ಆಯಿತು ಎಂಬ ವಿಷಯ ಚರ್ಚೆ ಆಗ್ಬೋದು. ಕೆಲವರು ನಿಮ್ಮ ವಿರುದ್ಧ ಮಾತನಾಡ್ಬೋದು. ಈ ಕ್ಷಣದಲ್ಲಿ ನೀವು ಎಲ್ಲವನ್ನು ಕೂಡ ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಂತ ಅನಿಸ್ಬೋದು. ಆದರೆ ಶಾಂತವಾಗಿರಿ. ನಿಮ್ಮ ಬಳಿ ಸತ್ಯ ಇತ್ತು ಅಂದರೆ ಆತುರದ ಅಗತ್ಯವಿಲ್ಲ. ಮಾತಿನ ಜಗಳದಲ್ಲಿ ಸತ್ಯ ಗೆಲ್ಲೋದಿಲ್ಲ. ಸಮಯದೊಂದಿಗೆ ಸತ್ಯ ಹೊರ ಬಂದಾಗ ಮಾತ್ರ ಎಲ್ಲರಿಗೂ ಅರ್ಥವಾಗುತ್ತೆ. ಕುಟುಂಬದ ಹಿರಿಯ ವ್ಯಕ್ತಿಯೊಬ್ಬರ ಅಭಿಪ್ರಾಯ ಬದಲಾಗಬಹುದು.